ಓಕೆ. ಕನಿಷ್ಕ ಹೋಟ್ಲು ಎಂಟ್ರಿ ಅದೇ. ಅಲ್ಲಿ ಆವಾಗ ತುಂಬ ಜನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಿದ್ದು. ಯಾರು ಡಿಂಗ್ಲಿ ನಾಗರಾಜ್ ಸರ್ ಬರ್ಬೋದು, ಬ್ಯಾಂಕ್ ಜನಾರ್ದನ್ ಅವ್ರು ಬರ್ಬೋದು, ಅವ್ರು ಬರ್ತಾಯಿದ್ರು, ಬಿರ್ದಾರು ಅವರೆಲ್ಲ ಬರ್ತಾಯಿದ್ರು. ಅಲ್ಲಿ ಬಂದು ನಿಲ್ಲ. ನಮ್ಮ ಮೇಯ್ನ್ ನಮ್ಮ ಕೆ ವಿ ರಾಜ್ ಸರು, ಡೈರೆಕ್ಟರ್ಗಳು ಬರೋರು, ರಾಜೇಂದ್ರ ಕುಮಾರ್ ಆರ್ಯ ಸರ್ ಬರೋರು, ಒಂದಷ್ಟು ಜನ ಒಂದು ಸ್ವಲ್ಪ ನಾವು ಹಳೆ ಫಿಲಮ್ ನೋಡಿರೋಂಥವ್ರು ಒಂದಷ್ಟು ಜನ ಬರ್ತಾಯಿದ್ರು. ಆಮೇಲೆ ತಿಪ್ಟೂರು ಅವ್ರ ಹೆಸರು ಮರ್ತೆ, ಅವರು ಬರ್ತಾಯಿದ್ರು. ಇನ್ನೂ ಆರ್ಟಿಸ್ಟ್ ಒಬ್ರು ಇದ್ದಾರೆ, ತಿಪ್ಟೂರು ಏನಂತಿದ್ರು, ಸುಮಾರು ಸಿನಿಮಾ ಅಂಬರೀಷ್ ಫಿಲಮೆಲ್ಲ ಮಾಡಿದ್ದಾರೆ ಅವರು. ಆ ಜುಬ್ಬ ಹಾಕೊಂಡು ಒಂಥರ ವೈಟ್ ಆ್ಯಂಡ್ ವೈಟಲ್ಲಿ ಬರೋರು ಅವರು ಬರ್ತಾಯಿದ್ರು. ತುಂಬ ಜನ ಬರೋರು. ನಮ್ಗೆ ಯಾರೋ ನೋಡೋರು ಎಲ್ಲ ಕೇಳೋರು, ಏನಪ್ಪ ಹೀರೋ ಇದ್ದೆ. ಹಂಗೆ ಇದ್ದೆ 25 years ಬ್ಯಾಕ್ ಅಂದಮೇಲೆ ಯೂಶ್ವಲಾಗಿ ಹಂಗೆ ಇದ್ದೆ. ಅದಕ್ಕೆ ಅನಿಸ್ತು ಸಿನಿಮಾಗೆ ಬಂದೆ, ಹಂಗೆ ಇದ್ದೆ. ಆಮೇಲೆ ಎಲ್ಲ ಹೀರೋ ಅಂತಲೇ ಕರೆ ಶುರು ಮಾಡಿದ್ರು. ನನ್ನಲ್ಲಿ ಒಂದು ಒಳಗೆ ಒಬ್ಬ, ನಾನು ಕೆಲಸ ಡೈರೆಕ್ಟರ್ ಆಗ್ಬೇಕಂದ್ ನಾನು ಒಬ್ಬ ಹೀರೋ ಅಂತ ಕರೆ ಶುರು ಮಾಡಿದಾಗ ಹೀರೋ ಯಾಕೆ ಆಗ್ಬಾರ್ದು ಅನ್ನೋ ಒಂದು ಆಸೆನೂ ಹುಟ್ಟು. ಆಗ ಸರಿ, ಯಾರು ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ ಅದೆಲ್ಲ ಏನೂ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಟ್ರೈ ಮಾಡುವ ಅಂದ್ಬಿಟ್ಟು ಬಂದು ಡೈಲಿ ಬರುವೆ. ಆಮೇಲೆ ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮ ಮಗ ಇಲ್ಲಿ ಸುಂಕದ ಕಟ್ಟೆಗೆ ಒಂದು ರೂಮ್ ಮಾಡ್ಕೊಂಡಿದ್ರು. ಸೊ ಅಲ್ಲಿ ಅವರು ಅವಾಗೆಲ್ಲ ಫೋನ್ಗಳೆಲ್ಲ ಇರಲಿಲ್ಲ. ಸೊ ಹಂಗಾಗಿ ಆ ಲ್ಯಾಂಡ್ಲೈನ್ ಫೋನ್ ಮಾಡ್ಕೊಂಡು ಟೈಲ್ಸ್ ಇಲ್ಲಿ, ಈಗ ಅವರು ಡಬಲ್ ಸ್ಟಾರ್ ಏನೋ ಆಗಿದ್ದಾರೆ, ಇನ್ಸ್ಪೆಕ್ಟರ್ ಪ್ರಮೋಷನ್ ಆಗಿ. ನಾವು ಆಗ ಅವರು ಪಾಪ ಟೈಲ್ಸ್ ಅಂಗಡಿ ಕೆಲಸಕ್ಕೆ ಹೋಗ್ತಾಯಿದ್ರು. ಹೋಗಿ ಮಾರನಹಳ್ಳಿ ಅಂತ ಒಂದು ವಿಜಯನಗರ ಹತ್ರ, ಅಲ್ಲಿ ಒಂದು ರೂಮ್ ಮಾಡಿದರು. ರೂಮಲ್ಲಿ 6 ಜನ, ಅದ್ರಲ್ಲಿ ನಾನು ಒಬ್ಬ ಸೇರಿ 7 ಜನ ಆದ್ವಿ. ಡೈಲಿ ಬರೋದು ಕನಿಷ್ಕ, ಎಷ್ಟೋ ಟಿಕೆಟ್ ಅಂತ ತಗೊಳ್ತಾ ಇರಲಿಲ್ಲ. ಬಸ್ ಚಾರ್ಜ್ ಹಿಂದೆ ಮುಂದೆ ಮಾಮೂಲಿ. ನಮ್ಮ ಸುಮಾರು ಜನ ಮಾಡಿದ್ರೆ ಅದು ನಾನು ಒಬ್ಬ. ಕೆಲವು ದುಡ್ಡು ಇಲ್ಲದೆ ಮಾಡಿರ್ತಾರೆ, ನಾನು ದುಡ್ಡಿದ್ದು ಮಾಡ್ದವ. ಯಾಕಂದ್ರೆ ನಮ್ಗೆ ಅವೆಲ್ಲ ದುಡ್ಡು ಅಂದರೆ ಏನು ಅಷ್ಟೇನು ಕಷ್ಟ ಇರಲಿಲ್ಲ. ಆದರೂ ಬೆಂಗಳೂರು ಮೇಲೆ ದುಡ್ಡಿನ ಕಷ್ಟ ಏನಂತ ಗೊತ್ತಾಯಿತು. ಸೊ ಹಿಂದೆ ಎಳಿಯೋದು, ಆಮೇಲೆ ಚೌಟ್ರಿಲಿ ಊಟ, ಅದು ಕಾಮನ್ ಫಿಕ್ಸ್ ಆಗಿದ್ದು. ನಾವು ಸ್ವಲ್ಪ ಅಪ್ಡೇಟ್ ಆಗಿದ್ವಲ್ಲ, ಹಂಗಾಗಿ ಸ್ವಲ್ಪ ಸೆಕ್ಯೂರಿಟಿನೇ ಬುಕ್ ಮಾಡ್ಕೊಬಿಡ್ತಾಯಿದ್ವು. ನಾನ್ ವೆಜ್ ಊಟ ಇದ್ದಾಗ ಒಂದಷ್ಟು ಜನ ಬಂದು ಊಟ ಮಾಡ್ಕೊಂಡು, ಒಂದೇ ಟೈಮ್ ಊಟ ಮಧ್ಯಾಹ್ನ ಮಾಡಿದ್ರೆ ಇನ್ನೇನು ನೈಟ್ ಸ್ವಲ್ಪ ಮಾಡಿದ್ರೆ ಇಲ್ಲ. ಈ ಥರದಲ್ಲೇ ಜರ್ನಿ ನಡೀತಾಯಿತ್ತು. ಆ ಟೈಮಲ್ಲಿ ಕನಿಷ್ಕ ನಾನೊಬ್ಬ ಇರೋ ಥರ ಇರೋದ್ರಿಂದ ನಾನೇನು ಅಲ್ಲಿ ಯಾಕೆ ಏನಂತ ಎಲ್ಲರೂ ಪಾಪ ಹೊರಡೆ ಕಾಯ್ತಾಯಿದ್ರು. ನಾನು ಡೈರೆಕ್ಟಾಗಿ ಒಳಗೆ ಹೋಗ್ಬಿಡ್ತಾಯಿದ್ದೆ. ಸುಮ್ಮನೆ ಒಳಗೆಲ್ಲ ಹೋಗಿಲ್ಲ. ದೇವಸ್ಥಾನ ಐತಲ್ಲ, ವೆಂಕಟೇಶ್ವರ ದೇವಸ್ಥಾನ ಒಂದು ಫೋಟೋ ಇದೆ, ಅಲ್ಲಿಗೆಲ್ಲ ಕೈ ಮುಕ್ಕೊಂಡು ಕುಂಕುಮ ಹಾಕೊಂಡು ಬರುವೆ. ಹಾಗೆ ಪರಿಚಯ ಆಗೋ ಟೈಮಲ್ಲಿ ಅಲ್ಲೇ ಓಡಾಡ್ಕೊಂಡಿರೋ ಟೈಮಲ್ಲಿ ರಾಜೇಂದ್ರ ಕುಮಾರ್ ಆರ್ಯ ಅಂತ ಅವ್ರನ್ನ ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂತ ಒಂದು ಸಿನಿಮಾ ಮಾಡಿದರು ಅವರು. ಆಮೇಲೆ ಗೊತ್ತಾಗಿದ್ದು ನನಗೆ, ಅವ್ರು ಯಾರೋ ಒಬ್ಬ ಹುಡುಗನ ಬೇಕು, ರೈಟ್ರು ಬೇಕು ಬರೆಯೋಕ್ಕೆ ಅಂತ ಏನೋ ಹುಡುಕ್ತಾಯಿದ್ರು. ಆವಾಗ ಏನು ಮಾಡಿದ್ರು, ಅದೇ ಟೈಮಲ್ಲಿ ಜುಗರಿ ಕ್ರಾಸ್ ಅಂತ ಒಂದು ಸಿನಿಮಾ ನಮ್ಮ ಕೂಡ್ಲು ಸರ್ ಅವ್ರದ್ದು ಮಾಡೋಕ್ಕೆ ಅಂತ ಪ್ಲ್ಯಾನ್ ನಡೀತಾಯಿತ್ತು. ಸೊ ಅವ್ರಿಗೆ ನಾವು ಕೂಡ್ಲು ಸರ್ ಒಬ್ಬ ಅಸ್ಟೆಂಟ್ ಬೇಕಾಗಿತ್ತಂತೆ. ಹಂಗಾಗಿ ನನ್ನ ನೋಡಿ, ಪಾಪ ಮಂಡ್ಯದವ್ರಲ್ವ ಅವರು, ಏನೋ ಗೌಡ್ರ ಅಂತ ಅದು ನೋಡಿ, ಎಲ್ಲೂ ರಾಜಕೀಯ ಗೌಡ್ರು ಜಾತಿ ಬುದ್ಧಿ, ಗೌಡ್ರು ಅಂತ ಕರ್ಕೊಂಡು ಹೋದ್ರು. ನಮಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಗೌಡ್ರಾದರೂ ನಾನು ಮನುಷ್ಯ ಜಾತಿನೇ. ಸೊ ಹಂಗಾಗಿ ಕರ್ಕೊಂಡೋದ್ರು ಆರ್ಯ ಸರ್. ಅಲ್ಲೊಬ್ರು ಪರಿಚಯ ಮಾಡಿಸಿದ್ರು ಕೂಡ್ಲು ಸರ್ನ. ಸೊ ಅಲ್ಲಿ ಮೂವಿಲೆಂಡ್ ಥಿಯೇಟ್ರ್ ಪಕ್ಕ ಒಂದು ಅಪಾರ್ಟ್ಮೆಂಟಲ್ಲಿ ಅವ್ರು ಇದ್ರು, ಆಫೀಸ್ ಮಾಡ್ಕೊಂಡಿದ್ರು. ಸೊ ಅಲ್ಲೋಗಿ ಜಾಯ್ನ್ ಆದೆ. ಆಮೇಲೆ ಬರೆಯೋಕ್ಕೆ ಅಂತ ಅವ್ರು ಕೊಡಲಿಲ್ಲ ಕೂಡ್ಲು ಸರ್, ನನಗೆ ರಾಜ್ಕುಮಾರ್ ಆರ್ಯ ಅವರು ಕೊಟ್ಟರು. ಒಂದಿಷ್ಟು ಬರ್ಕಪ್ಪ ನೋಡಿ, ಹ್ಯಾಂಡ್ ಚೆಕ್ ಮಾಡೋ ನಿಧಾನಕ್ಕೆ ಅಂತ. ಸೊ ಆಮೇಲೆ ಬರ್ಕೊಂಡು ಬಂದೆ. ನಾನು ಆ ಥರ ಬರೆದಿದ್ರೆ ನಾನು ಇಷ್ಟೊಗೆ ನನ್ನ ಫಿಸಿಕಿಗೆ, ನನಗಿರೋ ನಾಲೆಡ್ಜ್ಗೆ ಇಷ್ಟೊಂದು SP ಆಗಿರ್ತಿದ್ನೇನೋ ನನ್ನ ಪ್ರಕಾರ. ಅವತ್ತು ಓದಲಿಲ್ಲ. ಆವತ್ತು ನೋಡಿದ್ರೆ ನಾನು ರಾತ್ರಿ ಎಲ್ಲ ಬರೆದು ಅವ್ರು ತೊಗೊಂಡೋಗಿ ಬೆಳಗ್ಗೆ ಮಾರ್ನಿಂಗ್ ಕೊಟ್ಟೆ. ಹ್ಯಾಂಡ್ ಚೆನ್ನಾಗೈತೆ ಅಂದ್ಬಿಟ್ಟು ಅಲ್ಲಿ ಕಾಯಮಾಗೆ ನನಗೆ ಅಸ್ಟೆಂಟ್ ಕಮ್ ಆಫೀಸ್ ಬಾಯ್ ಥರ ಕೆಲಸ ಸಿಕ್ತು. ಅಲ್ಲಿಂದ ಹೋಟ್ಲು ಊಟ ಕಾಯಂ ಆಯಿತು, ಮದುವೆ ಊಟ ಕ್ಯಾನ್ಸಲ್ ಆಯಿತು. ಬಸ್ಸಲ್ಲಿ ಟಿಕೆಟ್ ಇಲ್ಲದೆ ಓಡಾಡೋದು ನಿಂತೋಯ್ತು, ಯಾಕಂದ್ರೆ ಅಲ್ಲೇ ಆಲ್ಟ್ ಆಗ್ತಾಯಿದ್ದೆ. ಅದಾದಮೇಲೆ ಒನ್ ಡೇ ಒಂದು ಜುಗರಿ ಕ್ರಾಸ್ ಅನ್ನೋ ಸಿನಿಮಾ ಸಾಂಗ್ ಶುರು ಮಾಡಿದ್ರು ಆಕಾಶ್ ಆಡಿಯೋದಲ್ಲಿ. ಅವತ್ತು ನನ್ನ ಫಸ್ಟ್ ಅಡ್ವಾನ್ಸ್ 3,000, ಅವತ್ತಿನ ಮಟ್ಟಿಗೆ 3,000 ಕೊಟ್ಟರು. ಶುರು ಆಯ್ತದು, ಅಲ್ಲಿಂದ ಜರ್ನಿ ಶುರು ಆಯಿತು. ಒಳ್ಳೆ ಜಾಗ ಸಿಕ್ಕಿದ್ಮೇಲೆ ಒಳ್ಳೊಳ್ಳೆ ಪರಿಚಯ ಜನ, ಆನಂದ್ ಪೀರಸ್ ಸರ್ ಆಗಿರ್ಬೋದು, ಜೋಸೆಮನ್ ಆಗಿರ್ಬೋದು, ಒಂದಷ್ಟು ಡೈರೆಕ್ಟರ್ಗಳು ಪರಿಚಯ ಆದರು. ಅದೇ ಟೈಮಲ್ಲಿ ಇನ್ನೂ ಪ್ರೇಮ್ ಅವರೆಲ್ಲ ಜೊತೆಯಲ್ಲೇ ಕೊಲೀಗ್ಸ್, ಅವರೆಲ್ಲ ಕೋ-ಡೈರೆಕ್ಟ್ರು. ಅಲ್ಲೇ ಆಫೀಸಿಗೆ ಬರ್ತಾಯಿದ್ರು, ಆನೇಕಲ್ ಬಾಲರಾಜ್ ಸರ್ ಮನೆ ಆಫೀಸ್ಗೆ. ನಾವು ಅಲ್ಲೇ ಕ್ಯಾಸಿನೋ ಹೋಟ್ಲ್ ಅಲ್ಲೇ ಟೀ ತರ್ತಾಯಿದ್ದೆ, ಇವ್ರಿಗೂ ನಾನು ಕುಡಿತಾಯಿದ್ದೆ. ಈ ಥರ ಒಂದು ಜರ್ನಿಯಲ್ಲೇ ಸಿನಿಮಾ ಮಾಡಬೇಕು ಒಂದು ಆಟಕ್ಕೆ ಬಿದ್ವಿ.
ಒಂದು ಒಳ್ಳೆಯ ಕತೆ ಹುಡುಕಾಟ ಇದ್ದಾಗ ಒಂದಷ್ಟು ಬೆಂಗಳೂರು ಬಂದ ಮೇಲೆ ಒಂದಷ್ಟು ಜನ ಪರಿಚಯ ಆದರು. ಒಂದಷ್ಟು ಜನ ಪರಿಚಯ ಆದಾಗ ಅವರು ನನ್ನ ಥರನೇ ಒಂದಷ್ಟು ಯೋಚನೆ ರೀತಿ ಇದ್ದವರು ಅಥವಾ ಸಮಾನತೆ ಅಂತಲ್ಲ ಆ ಥರ ವೇವ್ಲೆಂತ್ ಚೆನ್ನಾಗಿರೋರು ಒಂದಷ್ಟು ಜನ ಪರಿಚಯ ಆದರು. ಸಿನಿಮಾ ಮಾಡೋಣ, ಒಂದು ಆಕ್ಷನ್ ಸಿನಿಮಾ ಅಂತ ಒಂದು ಇದಾಯಿತು. ಅದಕ್ಕಿಂತ ಮುಂಚೆ ಒಂದು ಆರ್ಡರ್ ಆಫ್ ಪ್ಲೀಸ್ ಅಂತ ಒಂದು ಸಿನಿಮಾಗೆ ಡೈರೆಕ್ಷನ್ ಮಾಡಬೇಕು ಅಂತ ನಾನು ಆ್ಯಕ್ಚುಲಿ ಅವಾಗ ಇನ್ನೂ ಜಾಸ್ತಿ ಕಲಿತೇ ಇರಲಿಲ್ಲ. ಒಂದು ಸಿನಿಮಾದು ಬರೀ ಒಂದು ನನಗೆ ಕೂಡಲು ಸರ್ ನಂಗೆ ಸ್ಕ್ರಿಪ್ಟ್ ಕೊಡೋರು, ನಾನು ಅಷ್ಟು ಚೇಂಜ್ ಮಾಡ್ಕೊಂಡು ಹೋಗ್ಬಿಡುವೆ. ಆವಾಗ ಅವ್ರು ಏನು ಬೈತಾ ಇರಲಿಲ್ಲ. ಹಂಗಾಗಿ ಎಲ್ಲೋ ಅದು ಕರೆಕ್ಟೇನೋ ಇದೆ ಫ್ಯಾಕ್ಟ್ ಅಂದ್ಕೊಂಡು ಹಂಗೆ ನಾನು ಸುಮ್ಮನೆ ಅದನ್ನೇ ಕಲ್ತ್ಕೊಂಡಿದ್ದು. ಬರ್ತಾ ಆಮೇಲೆ ಒಬ್ಬ ಫ್ರೆಂಡ್ ಬಂದ ಹಿಂಗೆ ಒಂದು ಸಿನಿಮಾ ಮಾಡುವ, ಒಂದು ಒಳ್ಳೆ ಕತೆ ಇದ್ರೆ ಹೇಳಿ ಅಂತ. ನನ್ನ ಫ್ರೆಂಡ್ ಏನೋ ಚೈನಾಯಿಂದ ಬಂದಿದ್ದಾರೆ, ಜಪಾನಿಂದ ಬಂದಿದ್ದಾರೆ, ಸಿನಿಮಾ ಮಾಡುವ ಅಂತ ಅಂದರು. ಸರಿ ಓಕೆ ಮಾಡೋಣ, ಕತೆ ಐತೆ ಒಳ್ಳೇದು ಅಂದ್ಬಿಟ್ಟು ಒಂದು ಕತೆ ಹೇಳಿದೆ, ರೀಡಿಂಗ್ ಕೊಟ್ಟೆ. ಒಂದು ಮಾಡ್ಲಿಂಗ್ ಒಬ್ಬ ಡೈರೆಕ್ಟ್ರು ಮತ್ತು ಒಬ್ಬ ಮಾಡಲ್ ಮಧ್ಯೆ ನಡೆಯೋ ಒಂದು ಕಾನ್ಸೆಪ್ಟ್ ಅದು. ಒಂದು ಲವ್ ಟ್ರ್ಯಾಕ್ ಅಂದರೆ ಅಚೀವ್ಮೆಂಟ ಲವ್ ಅನ್ನೋದು ದೊಡ್ಡದು ಯಾವ ಥರ ಸಾಧನೆಗೋಸ್ಕರ ಪ್ರೀತಿ ತ್ಯಾಗ ಮಾಡ್ತಾನೆ, ಪ್ರೀತಿಗೋಸ್ಕರ ಈ ಥರ ಒಂದು ಗೊಂದಲದ ಒಂದು ಕಾನ್ಸೆಪ್ಟ್ ಮಧ್ಯೆ ಒಂದು ಪ್ಯೂರ್ ಲವ್ ಸ್ಟೋರಿ. ಆ ಕತೆ ಹೇಳಿದೆ, ಒಪ್ಕೊಂಡ್ರು ಅವರು. ಒಪ್ಕೊಂಡು ಆಕಾಶ್ ಅಂತ ಆ್ಯಕ್ಚುಲಿ ಆ ಹೀರೋ ಹೆಸರು. ಸೊ ಸಿನಿಮಾ ಮಾಡೋದಂತ ಆಯಿತು. ಸೊ ಯಾರ್ಯಾರು ಟೆಕ್ನಿಷಿಯನ್ ಎಲ್ಲ ನನಗೆ ಇದು ಕೊಟ್ಟರು. ಅವಾಗ ಅಷ್ಟೊತ್ತಿಗೆ ಸ್ವಲ್ಪ ಪರಿಚಯ ಇದ್ದರು. ಅಷ್ಟು ಪರಿಚಯ ಆಗಿದ್ದರಿಂದ AC ಮಹೇಂದ್ರನ್ ಅಂತ ಕ್ಯಾಮ್ರಾಮನ್ ನೀವೆಲ್ಲ ಕೇಳಿರ್ತೀವಿ, ಅವ್ರನ್ನ ಹಾಕೊಂಡೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಹೊಸಬನ್ನೇ ಹಾಕೋಣ ಅಂತ ಪ್ಲ್ಯಾನ್ ನಡೀತಾ ಇತ್ತು ನನಗೆ. ಆಗ ಆ ಟೈಮಲ್ಲಿ ಒಂದು ಭಕ್ತಗೆ ಒಂದು ಕಡೆ ಇದು ನಡೀತಾ ಇತ್ತು. ನಮ್ಮ ಫ್ರೆಂಡ್ ಒಬ್ಬರು ಭಕ್ತ ಅಂತ ಟೈಟ್ಲಲ್ಲ, ಆ್ಯಕ್ಚುಲಿ ವರ್ಲ್ಡ್ ಅಂತ ಟೈಟ್ಲ್ ಅದು. ಅದ್ರದ್ದು ಒಂದು ಸ್ಕ್ರಿಪ್ಟ್ ನಡೀತಾ ಇತ್ತು, ಅದ್ರ ಜೊತೆಗೆ ಮ್ಯೂಸಿಕ್ ಕಂಪೋಸ್ ನಡೀತಾ ಇತ್ತು. ಆ ಮ್ಯೂಸಿಕ್ ಕಂಪೋಸಲ್ಲಿ ಒಬ್ಬ ಹುಡುಗ ಬರ್ತಾ ಇದ್ದ, ಗುಂಗುರು ಕೂದಲು, ರಾಮನ್ ಥರ ಕಾಣ್ತಾ ಇದ್ದ. ನಾನು ಭಾಳ ಚುರುಕಾಗಿದ್ದ, ತುಂಬ ಅಂದರೆ ತುಂಬಾ ಚುರುಕಾಗಿದ್ದ. ನಾನು ಎಲ್ಲೋ ಭಾಳ ಅವನೇ ಕೀಬೋರ್ಡ್ ಪ್ಲೇಯರ್ ಎಲ್ಲ ಮಾಡಿದ್ದೆಲ್ಲ ಆ ಭಕ್ತಗೆ ಅವನೇ. ಅವನ ಹೆಸರು ಲೋಕೇಶ್ ಅಂತ. ಸರಿ, ಇನ್ನು ಅಭಿಮನ್ ಅವಾಗ ಏನಕ್ಕೆ ಅವರ ಮಾಡೋಲ್ಲ, ನಾವು ಹೊಸಬ್ರು ಲಾಂಚ್ ಮಾಡೋಣ ಅಂತ ನನಗೊಂದು ಆಸೆ ಆವಾಗಿಂದನೂ ಅಷ್ಟೇ. ಸೊ ಏನು ಮಾಡಿದೆ, ಆ ಲೋಕಿ ನಂಬರ್ ಅವಾಗ ನಾನು ಅವ್ರ ಜೊತೆನೇ ಇದ್ನ, ಅಲ್ಲಿ ಹೋಗು ಆಫೀಸ್ಗೆ ಹೋಗು, ಇಲ್ಲೂ ಕೆಲಸ ನಡೀತಾಯಿತ್ತು, 2 ಕಡೆ ಸ್ಕ್ರಿಪ್ಟ್ ನಡೀತಾಯಿತ್ತು. ಹಂಗಾಗಿ ಲೋಕೇಶ್ನ ಕರೆದ್ಬಿಟ್ಟು ಹಿಂಗೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಡೈರೆಕ್ಷನ್ನು, ನೀವು ಮ್ಯೂಸಿಕ್ ಡೈರೆಕ್ಟರ್ ಮಾಡಿಕೊಡಿ ಅಂತಂದೆ. ಅವನು ಇಲ್ಲ, ಈಗ ಒಂದು ಇದಕ್ಕೆ ಎಲ್ಲ ಒಂದು ಕೀಬೋರ್ಡ್ ಮಾಡಿದ್ರೆ 3,000 ಕೊಡ್ತಾರೆ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರೆ ಯಾರೂ ಕರೆಯಲ್ಲ. ಹಾಗೆ ಇಲ್ಲ ಮಾಡೋಣ, ನಿಮ್ಮಲ್ಲಿ ಒಂದು ಇದೈತೆ ಅಪ್ಪ, ಒಂದು ತಾಕತ್ತಿದೆ, ಮಾಡ್ಸೋಣ ಬನ್ನಿ, ಕಾನ್ಸೆಪ್ಟ್ ಚೆನ್ನಾಗೈತೆ ಅಂದ್ಬಿಟ್ಟು ಕಾನ್ಸೆಪ್ಟ್ ಹೇಳಿದೆ. ಅವರು ಅವಾಗ ಒಪ್ಕೊಂಡ್ರು, ಕಾನ್ಸೆಪ್ಟ್ ಕೇಳಿದ್ಮೇಲೆ ಒಪ್ಕೊಂಡ್ರು, ಮಾಡೋಣ ಇದರಲ್ಲೇನೋ ಮ್ಯೂಸಿಕ್ ಸ್ಕೋರ್ ಮಾಡ್ಬೋದು ಅಂತ ಏನೋ ಅವ್ರಿಗೆ ಅನಿಸ್ತು. ಒಪ್ಕೊಂಡ ಪಾಪ ಹುಡುಗ, ಒಪ್ಕೊಂಡು ಆಮೇಲೆ ಲೋಕೇಶ್ ಅಂತ ಅನ್ನಿಸ್ತಾ ಹೆಸರು, ನನಗೇನೋ ಬೇಡ ಲೋಕೇಶ್, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ನಾನು ಅಂದೆ. ಸೊ ಹೇಳಿ, ನೀವೇ ಯಾವ್ದಾರು ಇಟ್ಬಿಡಿ ಸರ್ ಪರವಾಗಿಲ್ಲ ಅಂತ. ಇಲ್ಲ, ನೀವೇ ಯಾರು ನಿಮ್ಮ ರೈತ ಪ್ರಕಾರ ಏನಾರ ಕೇಳ್ಕೊಳ್ಳಿ, ಹೆಸರು ಒಂದು ಚೇಂಜ್ ಮಾಡ್ಕೊಳ್ಳಿ, ಬೇಡ ಲೋಕೇಶ್ ಬೇಡ ಅಂತಂದೆ. ಸರಿ ಅಂದ್ಬಿಟ್ಟು ಆಮೇಲೆ ಬಂದು ಒಂದಿನ ಅರ್ಜುನ್ ಅಂತ ಬಂದು ಹೇಳಿದ್ರು. ನಾನು ಚೆನ್ನಾಗೈತೆ ಹೆಸರು ಅರ್ಜುನ್ ಅಂತ. ಯಾರು ಅಷ್ಟು ನಾನು ಅಗ್ನಿ ಅಂತ ಚೇಂಜ್ ಮಾಡ್ಕೊಂಡಿದ್ದೆ, ನಾನು ಫಿಲಮ್ ಅಗ್ನಿ ಅಂತ. ಅದು ಯಾಕೆಂದರೆ ಅದೊಂದು ಯಾವುದೋ ಉದ್ದೇಶಕ್ಕೆ ಇಟ್ಕೊಂಡು ಅದೊಂದು ಇನ್ಸಿಡೆಂಟ್ ಆಯಿತು ಅಗ್ನಿ ಶ್ರೀಧರ್ ಕಡೆಯಿಂದ. ಬೇರೆ ಇನ್ಸಿಡೆಂಟ್ಗಳೆಲ್ಲ ಅದು ಮುಂದೆ ಹೇಳ್ತೀನಿ. ಸೊ ಅಗ್ನಿ ಇವರು ಅರ್ಜುನ್ ಅಂತ ಅಂದಲ್ಲ, ಓಕೆ ಚೆನ್ನಾಗೈತೆ ಅಂದ್ಬಿಟ್ಟು ಅಂದೆ. ಆಮೇಲೆ ಯಾರು ಇಟ್ಟಿದ್ರಿಂದ ಇಲ್ಲ ಕಲ್ಯಾಣ್ ಅವರು ಹೇಳಿದ್ರು, ಹಂಗಾಗಿ ಇಟ್ಕೊಂಡೆ. ಓಕೆ ಅರ್ಜುನ್ ಅಂತಲೇ ಫಿಕ್ಸ್ ಆದರು. ಹೀರೋಯಿನ್ ಯಾರು ಹಾಕವ ಅಂತ ಮಾಡ್ಲಿಕ್ಕೆ ಬೇಕಾಗಿತ್ತು. ಸೊ ಹಂಗಾಗಿ ಎಲ್ಲ ಹುಡುಕ್ತಾ ಇದ್ದಾಗ ಕುಮಾರ್ ಗೋವಿಂದ್ ಸರ್ ಅವರ ತಮ್ಮ ಕೃಷ್ಣ ಅಂತಿದ್ದಾರೆ, ಅವ್ರು ಯೂನಿಟ್ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರದ್ದೇ ಯೂನಿಟ್ ಯೂಸ್ ಮಾಡಿದ್ದು ಸಿನಿಮಾಗೆ. ಹಂಗಾಗಿ ಅವರು ಪರಿಚಯ ಇದ್ರಲ್ಲ ಅಂದ್ಬಿಟ್ಟು ಅವ್ರು ಹಂಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಸಂಜನಾ ಅಂತ ಹುಡುಗಿ ಅವ್ರ ಪರಿಚಯ ಆಯಿತು. ಪರಿಚಯದಿಂದ ಆಯಮ್ಮನ ಹೀರೋಯಿನ್ ಮಾಡಿ ಅವಳನ್ನ ಮಂದಿರ ಅಂತ ಒಂದು ಹೆಸರು ಚೇಂಜ್ ಮಾಡಿ ಫಸ್ಟ್ ಪ್ರಮೋಷನ್ ಮಾಡಿದೆ. ಮಂದಿರ ಆಕಾಶು ನಮ್ಮದೊಂದು ಟೀಮ್ ವರ್ಕ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಶೂಟಿಂಗು ಮಾಡಿದ್ವಿ. ಕಾರವಾರ ಸೈಡೆಲ್ಲ ಶೂಟಿಂಗ್ ಎಲ್ಲ ಮಾಡಿದ್ವಿ. ಈ ಒಂದು ಕಡೆ ವರ್ಲ್ಡ್ ಸಿನಿಮಾದು ಪ್ರೆಸ್ ಮೀಟ್ ನಡೀತಾ ಇತ್ತು. ಆ ಪ್ರೆಸ್ ಮೀಟಿಗೆ ಅದರೊಳಗೆ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ್ರು. ಅದರೊಳಗೆ ನಂದು ಇನ್ವಾಲ್ವ್ಮೆಂಟು ನಡೀತಾ ಇತ್ತು ಸ್ಕ್ರಿಪ್ಟ್ ವರ್ಕ್ಗೆ. ಸೈಮಲ್ಟೇನಿಯಸ್ ಆಗಿ ಆಟೋಗ್ರಫಿ ಶೂಟಿಂಗ್ ನಡೀತಾ ಇತ್ತು. ಆ ಸಿನಿಮಾಗೆ ನಮ್ಮ ಪಟೇಲ್ ಪದ್ಮ ಆರ್ ಚಂದ್ರಶೇಖರ್ ಅವರು ನಮಗೆ ಅಸೋಸಿಯೇಟ್ ಡೈರೆಕ್ಟ್ರು, ಮತ್ತು ಶ್ರೀರಾಮ್ ಮತ್ತು ಅಸೋಸಿಯೇಟ್ ಡೈರೆಕ್ಟ್ರು, ಇವರೆಲ್ಲ ಅಸೋಸಿಯೇಟು, ಕೆಂಪರಾಜ್ ಎಡಿಟ್ರು,
ನಮ್ಮ ಮಂಡ್ಯದವರು ಸೀನಿಯರ್ ಇರಲಿ ಎಡಿಟರ್ ಅಂತ ಅವ್ರನ್ನ ಹಾಕೊಂಡಿದ್ದೆ. ಈ ಥರ ಎಲ್ಲ ಒಂದು ನಡೀತಾರ ಟೈಮಲ್ಲಿ ಒಂದು ಹಂತಕ್ಕೆ ಬರೋ ಟೈಮಲ್ಲಿ ಸ್ವಲ್ಪ ಏನೋ ಅಲ್ಲಿ ಒಂದು ಟೀಮ್ ಮನಸ್ತಾಪ ಅನ್ನೋ ದುಡ್ಡು ನಾವು ಅಂದ್ಕೊಂಡಿದ್ದು ಬಜೆಟು ಪ್ರೊಡ್ಯೂಸರ್ ಯಾರೋ ಫೈನಾನ್ಷಿಯರ್ ಯಾರೋ ಅವರಿಬ್ಬರ ಮಧ್ಯೆ ಏನೋ ಪ್ರಾಬ್ಲಮ್ ಆಗಿ ಸಿನಿಮಾ ನಿಲ್ತದು. ಅಷ್ಟೊಂದು ಸಾಂಗ್ ಎಲ್ಲ ರೆಡಿ ಆಗಿತ್ತು. ಸಾಂಗ್ ಆಡಿಯೋನು ರಿಲೀಸ್ ಮಾಡಿದೆ ನಾನೇ, ನನ್ನ ಒಂದು ನಿರ್ದೇಶನದಲ್ಲೇ ಸಾಂಗ್ ಮಾಡಿಸ್ದೆ. 6 ಸಾಂಗ್ ಮಾಡಿದ್ದ ಅರ್ಜುನ್. ಅದರಲ್ಲಿ ಸಾಂಗ್ ಮಂಡ್ಯದಲ್ಲೆಲ್ಲ ಶೂಟಿಂಗ್ ಮಾಡಿದ್ದೆ. ಅದಾದಮೇಲೆ ನಿಂತಾದ್ಮೇಲೆ ನಾನು ಭಕ್ತಾಗೆ ಸರ್ ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ ನಾನು ಮುಗಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ವರ್ಲ್ಡ್ ಸಿನಿಮಾ ಕಮಿಟ್ ಆದೆ. ವರ್ಲ್ಡಲ್ಲಿ ಆ ಫಿಲಮ್ ಡೈರೆಕ್ಷನ್ ಮಾಡೋದಂತ ಆಯಿತು. ಪ್ರೆಸ್ ಮೀಟು ಆಯಿತು. ಜರಳಿ ಕೃಷ್ಣಪ್ಪ ಸಾಹೇಬ್ ಅವರೆಲ್ಲ ಬಂದಿದ್ದರು, ಅವರು ಅಣ್ಣವರೆಲ್ಲ ಬಂದು ಒಂದೆಲ್ಲ ವಿಶ್ ಮಾಡಿದ್ರು. ಅದು ಏನೋ ಒಂದು ಹಂತಕ್ಕೆ ಹೋಗಿ ಅಲ್ಲೂ ಅಷ್ಟೇ ಸೇಮ್ ಅದೇ. ಅವಾಗೆಲ್ಲ ಹೊಸಬ್ರು ಹುಮ್ಮಸ್ಸಲ್ಲಿ ಏನೋ ಮಾಡೋಕ್ಕೆ ಹೋದ್ವಿ. ನಮಗೊಂದು ಬ್ಯಾಕ್ ಬೋನ್ ಅಂತ ಯಾರು ಇರಲಿಲ್ಲ. ಅವ್ರು ಕೊಡ್ತಾರೆ ದುಡ್ಡು ಕೊಡ್ತಾರೆ, ಇವ್ರು ಕೊಡ್ತಾರೆ ದುಡ್ಡು ಅಂತ ನಮಗೆ ಮೇಲೆ ಹೋಗಿ ಸಿನಿಮಾ ಮಾಡೋಕ್ಕೆಲ್ಲ ಹೋದ್ವಿ. ಎಲ್ಲ ಅದು ಸ್ವಲ್ಪ ನಿಂತೋಯ್ತು. ಪ್ರೆಸ್ ಮೀಟ್ ಅಷ್ಟೇ ನಿಂತಿದ್ದು, ಶೂಟಿಂಗ್ ಆಗಿರಲಿಲ್ಲ. ಅದಾದಮೇಲೆ ಆ ಫಿಲಮ್ ಶ್ರೀರಾಮ್ ಹೀರೋ ಆಗಬೇಕಾಗಿತ್ತು, ನಾನು ಡೈರೆಕ್ಟರ್ ಆಗಬೇಕಾಗಿತ್ತು. ಅದಾದಮೇಲೆ ನಾನು ಆಮೇಲೆ ಏನು ಮಾಡಿದೆ, ನನ್ನ 2003 ನನ್ನ ಬ್ಯಾನರ್ ಒಂದು ಗೆಳೆತನ ಕ್ರಿಯೇಷನ್ ಅಂತ ಒಂದು ಆಸೆ ಇತ್ತು ಪ್ರೊಡ್ಯೂಸರಾಗಿ, ಯಾವ ಥರ ಒಂದೊಂದಿನ ಮಾಡ್ತೀನಿ. ಅದಾದಮೇಲೆ ನಾನು ಪ್ರೊಡ್ಯೂಸರು ಕಾರ್ಡು ಮಾಡಿಸ್ಕೊಂಡಿದ್ದೆ ಆಗಲೇ 2003 ನನ್ನ ಗೆಳೆತನ ಕ್ರಿಯೇಷನ್ ಅಂತ ನನ್ನದೇ ಓನ್ ಬ್ಯಾನರಲ್ಲೇ ಕಾರ್ಡ್ ಆಗಿತ್ತು. ಸೊ ಹಂಗಾಗಿ ಅಂಟಿಂಗ್ ನಡೀತಾ ಇತ್ತು. ಆರ್ಟ್ ಆಫ್ ಪ್ಲೀಸ್ದು ಈ ಕಡೆ ಹಿಂಗೆ ಓಲ್ಡ್ ಆಗಿ ಶೂಟಿಂಗ್ ಮಾಡಿ ಒಂದು 50% ಶೂಟಿಂಗ್ ಆಗಿತ್ತು. ಆರ್ಟ್ ಆಫ್ ಪ್ಲೀಸ್ಗೆ ಒಬ್ಬ ಹುಡುಗ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದ. ನಮ್ಮ ಕೋರ್ಮಲದ ಹುಡುಗ. ನನ್ನ ವರ್ಕೆಲ್ಲ ನೋಡಿ ಸರ್ ನಮ್ಮ ತಂದೆನೂ ಏನೋ ಸ್ವಲ್ಪ ಇನ್ವೆಸ್ಟ್ ಮಾಡೋಕೆ ರೆಡಿ ಆಗವ್ರೆ, ನೋಡಿ ಬೇಕಾರೆ ನನಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ನೀವು ಮಾಡೋದಾದ್ರೆ ಮಾಡಿ ಸರ್ ಅಂತ ನನಗೊಂದು ಆಫರ್ ಕೊಟ್ಟ. ಆಫರ್ ನಾನು ಅವ್ರು ಎಲ್ಲರ ಮುಂದೆ ಹೇಳಿದಾಗ ಏನಂದರು, ಆರ್ಟ್ ಆಫ್ ಪ್ಲೀಸಲ್ಲಿ ಹೆಂಗೂ ಈಗ ಸಿಕ್ಕಿದಾರಲ್ಲ ಪ್ರೊಡ್ಯೂಸರು, ಅವ್ರನ್ನ ಇದಕ್ಕೆ ಅಟ್ಯಾಚ್ ಮಾಡಿಸಿ ಹೆಂಗೋ ನಿಂತೋಗಿದ್ದೀರ ದುಡ್ಡು ಅಂತ. ಆವಾಗ ನನಗೇನೋ ಎಲ್ಲೋ ಒಂದು ಕಡೆ ಮನ್ಸು ಒಪ್ಪಲಿಲ್ಲ. ಯಾಕಂದರೆ ಅರ್ಧ ನಿಂತಿರೋದು, ಆಮೇಲೆ ಹಿಂದೇನೋ ನಾಳೆ ದಿನ ಅವರು ಏನೋ ಹೊಸಬ್ರು ಪಾಪ ಯಾಕೆ ಬೇಕು ಇವೆಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ನೋಡಿ ಸರ್ ದುಡ್ಡಿದೆ ಇಷ್ಟು ದಿನ ಹೇಳಿದ್ದೀನಿ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅವರು ಹಂಗೆ ಒಂದು ಕೆಲಸ ಮಾಡ್ತೀನಿ, NOC ಕೊಟ್ಬಿಡಿ, ನಾ ಬೇರೆ ಯಾರ ಕೆಲರ ಡೈರೆಕ್ಟ್ ದುಡ್ಡು ಹಾಕೋರಿದ್ರೆ ಅವ್ರ ಕೆಲ ಮಾಡಿಸ್ಕೊಳ್ತೀನಿ ಅಂತಂದರು. ಸರಿ ಓಕೆ ಅಂದ್ಬಿಟ್ಟು ನಾನು NOC ಕೊಟ್ಟೆ. ಅವ್ರ ಪಾಡಿಗೆ ಅವರು ಬೇರೆಯವ್ರ ಕೆಲ ಏನೋ ಸಿನಿಮಾ ಮಾಡಿದ್ರು ಅನಿಸುತ್ತೆ, ಮಾಡಿದ್ರು ರಿಲೀಸ್ ಆಗಿರ್ಬೇಕು.